ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ KDTV ಕನ್ನಡ. ಜೂನಿಯರ್ ಉಪೇಂದ್ರ ಎಂದೇ ಕರೆಯುವಂತಹ RD ಬಾಬು ಅವರು ಸದ್ಯ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಅವರದು ಈ ಇನ್ಸಿಡೆಂಟ್ ಏನಾಯ್ತಲ್ಲ, ಈ ಇನ್ಸಿಡೆಂಟ್ ಆದ ನಂತರ ಬೇರೆ ಬೇರೆ ಊಹಾಪೋಹಗಳು ಕೇಳಿಬಂದವು. ಆದರೆ ಸದ್ಯ KDTVಗೆ CCTV ದೃಶ್ಯಾವಳಿ ಲಭ್ಯವಾಗಿದೆ. ಇದನ್ನು ಆಧಾರವಾಗಿಟ್ಟುಕೊಂಡು ನಾವು ನೋಡೋದಾದರೆ, ಜೂನಿಯರ್ ಉಪೇಂದ್ರ RD ಬಾಬು ಅವರು ನಿಜಕ್ಕೂ ಒಂದು ಆಕಳು ಒಂದು ಹಾಳೆಯನ್ನು ತಿಂತಾ ಇತ್ತು. ಪ್ಲಾಸ್ಟಿಕ್ ಹಾಳೆಯನ್ನು ಸಾಮಾನ್ಯವಾಗಿ ಈ ಆಕಳ ಕರಗಳು ಅಥವಾ ಆಕಳಗಳು, ಎಮ್ಮೆ ಕರಗಳು ಅಥವಾ ಎಮ್ಮೆಗಳು ಇವುಗಳು ಪ್ಲಾಸ್ಟಿಕ್ ಕವರ್ಗಳನ್ನು ತಿನ್ನುವಂತಹ ದೃಶ್ಯಗಳನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತವೆ. ಆದರೆ RD ಬಾಬು ಅವರು ಏನು ಮಾಡಿದ್ದಾರೆ, ಆಕಳು ಪ್ಲಾಸ್ಟಿಕ್ ತಿನ್ನುವಂತಹ ಸಂದರ್ಭದಲ್ಲಿ ಅದನ್ನು ತೆಗಿಬೇಕು ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ಗೇಟನ್ನು ತೆಗೆದು ಒಳಗಡೆ ಹೋಗ್ತಾರೆ. ಒಳಗಡೆ ಹೋದಾಗ ಅಲ್ಲಿದ್ದಂತಹ ಆಕಳು ಏನು ಮಾಡುತ್ತೆ, ಒಮ್ಮೆದೊಮ್ಮೆಲೆ ಇವರ ಮೇಲೆ ಎಗರಿ 2-3 ಸಾರಿ ಇವರನ್ನು ಮೇಲಕ್ಕೆ ತೂರಿ ನೆಲಕ್ಕೆ ಎಸೆದು ಬಿಡುತ್ತೆ. ಆಗ ಅಲ್ಲಿದ್ದಂತಹ ಬೇರೆ ಬೇರೆ ಜನಗಳು ಓಡಿ ಬರ್ತಾರೆ. ತದನಂತರ ಉಪೇಂದ್ರ ಅವರೇ ಸ್ವತಃ ಎದ್ದು ಹೊರಬರೋ ದೃಶ್ಯಾವಳಿಗಳನ್ನು ನಾವು ನೋಡಬಹುದು. ಆದರೆ ಹೊಟ್ಟೆಯನ್ನು ಬಿಗಿಯಾಗಿ ಹಿಡಿದುಕೊಂಡು ಹೊರಗೆ ಬರ್ತಾರೆ. ನಿಜಕ್ಕೂ ಇಂಥ ಒಂದು ದೃಶ್ಯ ನೋಡ್ತಾ ಇದ್ದೀವಲ್ಲ ನಾವು, ನಿಜಕ್ಕೂ ಒಂದು ಎಲ್ಲೋ ಒಂದು ಕಡೆ ಮಮ್ಮಲು ಮೊರಗುವಂತಹ ದೃಶ್ಯ ಇದು. ಯಾಕಂದರೆ ಒಂದು ಆಕಳವನ್ನು ಕಾಪಾಡಲಿಕ್ಕೆ ಹೋದಂತಹ RD ಬಾಬು ಅವರು ಈಗ ಸದ್ಯ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಈ RD ಬಾಬು ಅಂದರೆ ಜೂನಿಯರ್ ಉಪೇಂದ್ರ ಅಂತ ಏನು ಖ್ಯಾತಿಯನ್ನು ಹೊಂದಿದ್ದಾರೆ, ಇವರ ಒಂದಿಷ್ಟು ಜೀವನದ ಹಿಂದೆ ನಾವು ಹೋಗೋದಾದರೆ, ಇವರು ಈ ಹಿಂದೆ ಒಂದು ಆಟೋವನ್ನು ನಡೆಸ್ಕೊಂಡು ಜೀವನವನ್ನು ಮಾಡ್ತಾಯಿದ್ರು. ಅಂದರೆ ಬಾಲ್ಯದಲ್ಲೇ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದಂತಹ ಜೀವ ಇದು. ನಂತರ ಒಂದು ಓಪನ್ ಹಾರ್ಟ್ ಅನ್ನುವಂತಹ ಪತ್ರಿಕೆಯನ್ನು ಸಹ ಆರಂಭ ಮಾಡಿದ್ದಾರೆ. ಸದ್ಯ ಬಾಗಲಕೋಟೆಯಲ್ಲಿ ಅದು ಕಾರ್ಯನಿರ್ವಹಿಸ್ತಾ ಇದೆ. ನಂತರ ಇವರು ಸಿನಿಮಾ ರಂಗದಲ್ಲಿಯೂ ಸಹ ಕೆಲಸವನ್ನು ಮಾಡಿದ್ದಾರೆ. ಯಾವ್ಯಾವ ಸಿನಿಮಾಗಳಲ್ಲಿ ಅಂದರೆ ಒಂದು 90 ಹೊಡಿ ಮಣಿಗೆ ನಡಿ ಅನ್ನುವಂತಹ ಚಿತ್ರ, ನಂತರ ಓಪನ್ ಹಾರ್ಟ್ ಅನ್ನುವಂತಹ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ನಮ್ಮ ಅಣ್ಣದಲ್ಲಿ ಏನಾದರೂ ಸಾಧನೆ ಮಾಡೋಣ, ಬೆಂಗಳೂರು ನಮಗೆ ಬೇಡ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಬಂದು ನೆಲೆಸ್ತಾರೆ RD ಬಾಬು ಅವರು. ಸ್ವತಃ RD ಬಾಬು ಅವರು ಒಂದು ಗೋಶಾಲೆಯನ್ನು ಹೊಂದಿದ್ದಾರೆ. ಮುತ್ತಪ್ಪರೈ ಗೋಶಾಲೆ ಅನ್ನುವಂತಹ ಒಂದು ಹೆಸರನ್ನು ಅದಕ್ಕೆ ಇಟ್ಟಿದ್ದಾರೆ. ಹಾಗೆಯೇ ಜೈ ಕರ್ನಾಟಕ ಸಂಘಟನೆಯ ಬಾಗಲಕೋಟೆಯ ಅಧ್ಯಕ್ಷರಾಗಿಯೂ ಸಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು RD ಬಾಬು ಅವರು ಕೇವಲ ಚಿತ್ರನಟ ಅಲ್ಲ, ಸಾಮಾಜಿಕ ಚಟುವಟಿಕೆಗಳಲ್ಲೂ ಸಹ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಇವರ ಮೇಲೆ ಸಾಕಷ್ಟು ವಿವಾದಗಳು ಸಹ ಕೇಳಿಬಂದಿದ್ದು, ಆದರೆ ಅವುಗಳನ್ನು ಧೃತಿಗೆಡದೆ ಅವುಗಳನ್ನು ಹಿಮ್ಮೆಟ್ಟಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ಎಂಬಂತಹ ಯಾವುದೂ ಭಾವನೆ ಇಲ್ಲದೆ ಎಲ್ಲರನ್ನೂ ಒಂದೇ ಅನ್ನುವಂತಹ ಗುಣವನ್ನು ತೋರಿಸಿದ್ದು ವಿಶೇಷ. ಯಾಕಂತಂದರೆ ಉದಾಹರಣೆಗೆ ನಾವು ಗೋಶಾಲೆಯನ್ನು ಆರಂಭಿಸಿದ್ದು ನೋಡಿದ್ವಿ. ಹೀಗಾಗಿ ಎಲ್ಲ ಜನರೊಂದಿಗೆ ಒಳ್ಳೆಯ ರೀತಿಯಾದಂತಹ ಬಾಂಧವ್ಯವನ್ನು, ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ. ಹಾಗೆ ತಮ್ಮ ಒಂದು ಆರ್ಕೆಸ್ಟ್ರಾ ಮೂಲಕ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಹೋಗಿ ಅಲ್ಲಿ ತಮ್ಮ ಒಂದಿಷ್ಟು ಕಾರ್ಯಕ್ರಮಗಳನ್ನು ಪ್ರಚುರಪಡಿಸುವಂತಹ ಕೆಲಸಕ್ಕೂ ಸಹ ಮುಂದಾಗಿದ್ದರು RD ಬಾಬು ಅವರು. ಸದ್ಯ ಬಾಗಲಕೋಟೆಯ ಅಂಬೇಡ್ಕರ್ ಭವನ ಏನಿದೆ ಅದರ ಹಿಂದುಗಡೆ ಅವರ ಒಂದು ಕಚೇರಿ ಬರುತ್ತೆ. ಅಂದರೆ ಈ ಜೈ ಕರ್ನಾಟಕ ಸಂಘಟನೆಯ ಕಚೇರಿ, ಹಾಗೆ ಅವರ ಪತ್ರಿಕಾ ಕಚೇರಿ, ಸದ್ಯ ಹಾಗೆ ಅವರ ಒಂದು ಮನೆ ಸಹ ಅಲ್ಲೇ ಇದೆ. ಸೊ ಹೀಗಾಗಿ ಅಲ್ಲಿ ಎಲ್ಲ ಒಂದಿಷ್ಟು ಈ ಗೋಶಾಲೆ, ಬೇರೆ ಬೇರೆ ರೀತಿಯಾದಂತಹ ಸಾಮಾಜಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಒಂದು ಕಚೇರಿಯನ್ನು ಸಹ ಅಲ್ಲಿ ಹೊಂದಿದ್ದಾರೆ. ಹೀಗಾಗಿ ಅಲ್ಲೇ ಕೆಲಸ, ಅಲ್ಲೇ ಮನೆ, ಹೀಗಾಗಿ ಪ್ರತಿಯೊಂದು ಹಂತದಲ್ಲೂ ಸಹ ತಮ್ಮನ್ನು ತಾವು ಈ ಏನಂತೀರಿ ಅದಕ್ಕೆ ನಾವು ತಮ್ಮ ದೇಹವನ್ನು ಈ ಕಟ್ಟುಬದ್ಧಾಗಿಸುವುದು ಅಥವಾ ಅಣಿಯಾಗೋದು ಅಂತ ಏನು ಕರಿತೀವಿ ನಾವು, ಆ ನಿಟ್ಟಿನಲ್ಲಿ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ವಿಧಿ ನೋಡಿ, ಅಂದರೆ ಈ ಒಳ್ಳೆಯ ವ್ಯಕ್ತಿಗಳ ಜೀವನದಲ್ಲಿ ಈ ರೀತಿ ವಿಧಿ ಆಟ ಆಡತ್ತೆ. ಸದ್ಯ RD ಬಾಬು ಅವರು ತಮ್ಮ ಗೋಶಾಲೆ ಮುಖಾಂತರ ಅನೇಕ ಗೋವುಗಳಿಗೆ ನೆರವಾಗಿದ್ದಾರೆ. ಹಾಗೆ ಮುಂದಿನೂ ಸಹ ಆಗ್ತಾರೆ. ಅಂತಹ ಮಹಾನ್ ವ್ಯಕ್ತಿಯ ಜೀವನ ನಿಜಕ್ಕೂ ರೋಚಕ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಅವರ ಬದುಕಿನ ಉದ್ದಕ್ಕೂ ಬೇರೆ ಬೇರೆ ಘಟನೆಗಳಾಗಿದ್ದಾವೆ. ಅವುಗಳನ್ನೆಲ್ಲ ಒಂದೊಂದಾಗಿ ನಿಮಗೆ ತಿಳಿಸುವಂತಹ ಕೆಲಸಕ್ಕೂ KDTV ಮುಂದೆ ಹೋಗುತ್ತೆ ಅಂತ ಹೇಳ್ತಾ, ಬೇಕಾಗಲಡಿ RD ಬಾಬು ಅವರ ಅನೇಕ ಜೀವನಾಧಾರಿತ ಅನೇಕ ದೃಶ್ಯಾವಳಿಗಳನ್ನು ಅಥವಾ ಒಂದಿಷ್ಟು ಸ್ಟೋರಿಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವೂ ಸಹ KDTV ಕನ್ನಡ ಮಾಡಿತ್ತು. ಈಗ ಸದ್ಯ ಬಾಗಲಕೋಟೆಯಲ್ಲಿ RD ಬಾಬು ಅವರು ಸುಧಾರಣೆಯತ್ತ ಹೋಗ್ತಾ ಇದ್ದಾರೆ, ಅಂದರೆ ಆರೋಗ್ಯ ಸುಧಾರಿಸ್ತಾ ಹೋಗ್ತಾ ಇದ್ದಾರೆ. ಸೊ ನೋಡೋಣ RD ಬಾಬು ಅವರು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ
ತಮ್ಮ ಸಾಮಾಜಿಕ ಚಟುವಟಿಕೆಗಳ ಮೂಲಕ ಮತ್ತೆ ಪಾದಾರ್ಪಣೆ ಮಾಡ್ತಾರೆ ಅನ್ನುವಂಥದ್ದನ್ನು ಸದ್ಯ ನಿಮಗೆ ತಿಳಿಸುವಂತಹ ಪ್ರಯತ್ನಕ್ಕೂ KDTV ಕನ್ನಡ ಮುಂದಾಗುತ್ತೆ. ನಾನು ಪ್ರವೀಣ್ ಹಡ್ಪದ್. ಸ್ನೇಹಿತರೆ, ನಿಮಗೆ ಈ ಒಂದು ವರದಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಆರ್.ಡಿ. ಬಾಬು ಅವ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯ. ಅದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಮತ್ತೊಂದು ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.